ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೊಂದು ಈಸಿಯಾದ ಮೆಥಡ್ ಇರುವ ಒಂದು ಸ್ಟಿಚಿಂಗನ್ನು ತಂದೇನೆ. ನೀವು ಯಾರು ಸಹ ಒಂದು ಖಾಲಿ ಒಂದು ಸ್ಟಿಚ್ ಮಾಡಲಿಕ್ಕೆ ಬಂದರೆ ಸಾಕು, ಇದನ್ನು ನೀವು ಈಸಿಯಲ್ಲಿ ದುಡ್ಡು ಮಾಡ್ಬೋದು. ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೋತೇನೆ. ಏನಿಲ್ಲ, ನಿಮಗೆ ಒಂದು ಮನೆಯಲ್ಲಿ ವೇಸ್ಟ್ ಪೀಸ್ ಇದ್ದರೂ ಸಹ ನಡೆಯುತ್ತೆ. ಇದೊಂದು ಸ್ವಲ್ಪ ಶೈನಿಂಗ್ ಪೀಸು, ಸ್ವಲ್ಪ ಡಾರ್ಕ್ ಕಲರ್ ಪೀಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದನ್ನು ಕ್ರಂಚಿಯನ್ನು ನೀವು ಮಾಡಿ ಸೇಲ್ ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಮೆಥಡ್ ಇದು. ಸೇಲ್ ಮಾಡೋಕ್ಕೂ ಈಸಿ ಆಗುತ್ತೆ, ಆಮೇಲೆ ಮನೇಲಿ ಕುತ್ಕೊಂಡು ಹೊಲಿಯೋಕ್ಕೂ ಈಸಿ ಆಗುತ್ತೆ. ಕೆಲಸನೂ ಸ್ವಲ್ಪ ಕಡಿಮೆ ಇರುತ್ತೆ. ನಿಮಗೆ ಇದು ತುಂಬ ಏನೋ ಬರೋದೇ ಇಲ್ಲಪ್ಪ ನಮ್ಗೆ ಹೊಲಿಯೋಕ್ಕೆ, ಏನು ಮಾಡೋದಪ್ಪ ಅಂತ ಕೆಲಸ ಇಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ತುಂಬ ಈಸಿಯಾದ ಮೆಥಡ್ ಇದು. ತುಂಬ ಚೆನ್ನಾಗಿ ನೀವು ಬೇಗ ಹೊಲಿಬೋದು. ದಿವಸಕ್ಕೊಂದು 200-300 ಪೀಸ್ ಕೂಡ ಹೊಲಿಬೋದು. ತುಂಬ ಈಸಿಯಾದ ಕೆಲಸ ಇದು. ನೀವು ಇದು ಮಾಡಿಕೊಂಡ್ರೆ ನಿಮಗೆ ಈಚೆಯಿಂದ ಕಾಸು ಬರುತ್ತೆ, ಈಚೆಯಿಂದ ಹೊಲಿಗೆಯಲ್ಲಿ ಕೆಲಸ ತುಂಬ ಆಯಿತು, ಎಲ್ಲನೂ ಆಗುತ್ತೆ. ಮನೆಯಲ್ಲಿ ಸುಮ್ಮನೆ ಕೂತವ್ರು ಕೂಡ ಇದನ್ನು ಒಬ್ಬರು ಹೊಲಿದಾರ್ದಾಗ ಇನ್ನೊಬ್ರು ಉಲ್ಟಾ ತೆಗೆದುಕೊಳ್ಬೋದು, ಇನ್ನೊಬ್ರು ಇಲಾಸ್ಟಿಕ್ ಹಾಕ್ಬೋದು. ಹಾಗೆ ನೀವು ಮನೇಲಿ ಇದ್ದವರು ಕೂಡ ಇದನ್ನು ಮಾಡ್ಬೋದು. ಟಿ ವಿ ನೋಡ್ತಾ ಕೂಡ ಈ ಕೆಲಸವನ್ನು ಮಾಡ್ಬೋದು. ಮತ್ತು ಇದನ್ನು ನಿಮ್ಮ ಹತ್ತಿರದ ಒಂದು ಯಾವುದಾದ್ರೂ ಒಂದು ಶಾಪಿಗೆ ನೀವು ಒಂದು 10 ಪೀಸ್ ಕೊಟ್ಟು ಸೇಲ್ ಮಾಡಿಕೊಡಿ ಅಪ್ಪ, ಇದನ್ನು ನೀವು ಆಮೇಲೆ ಕಾಸು ಕೊಡಿ ಅಂದ್ರೂ ಅವ್ರು ಸೇಲ್ ಆದಮೇಲೆ ನಮಗೆ ಕಾಸು ಕೊಡ್ತಾರೆ. ತುಂಬ ಈಸಿಯಲ್ಲಿ ನಿಮಗೆ ಇದು ಕಾಸು ಮಾಡುವಂಥದ್ದು. ದಿವಸಕ್ಕೊಂದು 200 ಪೀಸ್ ಹೊಲಿಬೋದು. ಇದನ್ನು ಕುತ್ಕೊಂಡು ಆರಾಮದಲ್ಲಿ ಒಂದಿಷ್ಟು ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಒಂದು 4-5 ಶಾಪಿಗೆ ಕೊಟ್ಟು ಸೇಲ್ ಕೊಡ್ಬೋದು. ಯಾಕಂದರೆ ಇದು ತುಂಬ ಈಸಿ ಕೆಲಸ ಅಲ್ವಾ. ಹಾಗಾಗಿ ನಿಮಗೆ ಕೂತಲ್ಲೇ ಒಂದು ದಿವಸಕ್ಕಿಂತಿಷ್ಟಂತ ಹೊಲಿದು ಆರಾಮದಲ್ಲಿ ಮಾಡ್ಕೋಬೋದು. ಇನ್ನೂ ಒಂದು ಹೆಚ್ಚಿನ ಇದಂದರೆ ನೀವು ಮೀಶೋದಲ್ಲಿ, ಅಮೆಝಾನಲ್ಲಿ ಇವರಿಗೆಲ್ಲ ನೀವು ಒಂದಿಷ್ಟು ಸ್ಟಾಕ್ ಮಾಡಿಕೊಂಡು ಅವರದೊಂದು ಅಪ್ಲೈ ಮಾಡಿದರೆ ನಾವು ಇದನ್ನು ಸೇಲ್ ಮಾಡ್ತಿದ್ದೇವೆ, ಬೇಕಂದರೆ ನೀವು ಒಂದು ಹಾಕಿ ನೋಡಿ ಅಂತ ಹೇಳಿದರೆ ಅವರು ನಿಮಗೆ ಸ್ವಲ್ಪ ಬರಲಿಕ್ಕೆ ಒಂದು 1 ವೀಕಿಗೆ ಲೇಟ್ ಆಗುತ್ತೆ ಕಾಸು ಬರಲಿಕ್ಕೆ, ಆದರೂ ತೊಂದರೆ ಇಲ್ಲ. ಅಥವಾ ನಿಮ್ಮ ಹತ್ತಿರದಲ್ಲಿ ಶಾಪಿಗೆ ಯಾರಿಗಾದರೂ ಒಂದು 4 ಶಾಪಿಗೆ ಹತ್ತಿರದೆಲ್ಲ ಕೊಟ್ಕೋಬೋದು. ನಾನಂದರೆ ನನಗೆ ಮನೆಯಲ್ಲೇ ಇಟ್ಕೊಳ್ಳೋಣ ಅಂತ ಸ್ಟಿಚ್ ಮಾಡಿದೆ. ಇದನ್ನು ನಮ್ಮ ಮನೆಯಲ್ಲೇ ಶಾಪ್ ಇದೆ, ನಾನು ಇಟ್ಕೊಳ್ಳೋಣ ಅಂತ ಸ್ಟಿಚ್ ಮಾಡಿದೆ. ತಗೊಂಡೋಗೋರು ಹೋಗ್ತಾರೆ. ನಿಮಗೆ ನಾನು ತೋರಿಸಿದಾಗ ಆಗುತ್ತೆ, ನನಗೂ ಒಂದು ಇದಾಗುತ್ತೆ ಅಂದ್ಕೊಂಡು ನೀವು ಕೂಡ ಇದನ್ನೊಂದು ನಿಮ್ಮ ವೃತ್ತಿಯಾಗಿ ಸಹ ಮಾಡ್ಕೋಬೋದು. ಇದೇ ಥರ ನಾನು ನಿಮಗೆ ಬೇರೆ ಟೈಪಲ್ಲಿ ಎಲ್ಲ ಒಂದು ಸ್ಟಿಚ್ಚನ್ನು ನಾನು ಹೊಸದೊಂದು ಮಾಡಲಿಕ್ಕೆ ಹಾಕ್ತಾಯಿರ್ತೇನೆ. ನೀವು ಇದನ್ನು ನೋಡ್ಕೋಬೋದು. ತುಂಬ ಈಸಿಯಾದ ಸ್ಟಿಚಿಂಗ್ ಇದು. ಏನು ಬ್ಲೌಸೇ ಹೊಲಿಬೇಕು, ಚೂಡಿದಾರನೇ ಹೊಲಿಬೇಕಂತಿಲ್ಲ. ಇಲ್ಲ ಚಿಕ್ಕದೆಲ್ಲ ಹೊಲಿದು ಪರ್ಸು ಈ ಥರದ್ದೆಲ್ಲ ಒಂದು ನೀವು ಹೊಲ್ಕೊಂಡ್ರೆ ನಿಮ್ಗೆ ಈಸಿಯಲ್ಲಿ ನೀವು ಸೇಲ್ ಮಾಡಲಿಕ್ಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಒಂದು ನೀವು ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ. ಬೇಕಾದಾಗೆ ನೀವು ಅದನ್ನು ಕಲಿಬೋದು, ಬೇಕಾದಾಗೆ ಹೊಲಿಬೋದು. ಮತ್ತು ಒಬ್ಬರು ಹೊಲಿಯೋದು, ಒಬ್ಬರು ಈ ಕಡೆಯಿಂದ ಅದನ್ನು ಉಲ್ಟಾ ತೆಗೆಯೋದು, ಒಬ್ಬರು ಇಲಾಸ್ಟಿಕ್ ಹಾಕ್ಕೊಡೋದು, ಹೀಗೆ ಮಾಡಿದರೆ ತುಂಬ ಈಸಿ ಮೆಥಡು. ಇದನ್ನು ಒಂದು ಸ್ವಲ್ಪ ಒಂದು ಸೇಲ್ ಮಾರ್ಕೆಟಿಂಗ್ ಒಂದು ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು ಫಸ್ಟಿಗೆ, ಆಮೇಲೆ ನಿಮಗೆ ಈಸಿ ಆಗುತ್ತೆ. ಇದು ತುಂಬ ಈಸಿಯಾದ ಮೆಥಡ್ ಆದ್ದರಿಂದ ಮಾರ್ಕೆಟಿಂಗು ತುಂಬ ಈಸಿನೇ ಇದೆ. ಏನು ಅಂಥದ್ದು ಈಗ ಫ್ಯಾಷನ್ ಕೂಡ ಇದೆ. ಕ್ರಂಚ್ ಎಲ್ಲರೂ ತಗೋತಾರೆ. ಇದೆಲ್ಲರಿಗೂ ಬೇಕೇ ಬೇಕಾದ್ದು. ತುಂಬ ನೀಡಿದೆ ಇದು. ಹಾಗಾಗಿ ನೀವು ಇದನ್ನು ಮಾಡಿಕೊಟ್ರೆ ತುಂಬ ಈಸಿಯಾಗಿ ನೀವು ಸೇಲ್ ಮಾಡ್ಕೊಂಡು ನಿಮಗೆ ಸಹ ನೀವು ಕಾಸು ಮಾಡ್ಕೋಬೋದು ಅಂತ ನಾನು ಹೇಳೋದು. ಮತ್ತು ಇದಕ್ಕೆ ಏನು ಹೊಲಿಗೆಯಲ್ಲಿ ತಲೆ ಕೆಡಿಸ್ಕೊಳ್ಳುವಂಥ ಏನು ಸ್ಟಿಚಿಂಗ್ ಏನು ಬೇಡ, ಸ್ಟ್ರೇಟ್ ಸ್ಟಿಚ್ ಹಾಕಿದರೆ ಆಯಿತು. ಇದಕ್ಕೆ ನೀವು ಸ್ವಲ್ಪ ಚೂಸ್ ಮಾಡಿಕೊಡೋದು ಕ್ಲಾತ್ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದರೆ ನೀವು ಒಳ್ಳೊಳ್ಳೆ ಕಲರು, ಸ್ವಲ್ಪ ಡಾರ್ಕ್ ಕಲರ್ಸು, ಆಮೇಲೆ ಶೈನಿಂಗ್ ಇರುವಂಥದ್ದು, ಸ್ಯಾಟಿನ್ ಕ್ಲಾತು ಅಂಥರದ್ದೆಲ್ಲ ಚೂಸ್ ಮಾಡಿ ಫಸ್ಟಿಗೆ ನೀವು ನಿಮ್ಮ ಮನೇಲಿ ಇರೋ ಥರದ ಬಟ್ಟೆನೇ ಎಲ್ಲ ಚೆನ್ನಾಗಿರೋ ಬಟ್ಟೆ ನೋಡಿಕೊಂಡು ಕಟ್ಟಿಂಗ್ ಮಾಡಿಕೊಂಡು ಹಾಕ್ಬೋದು. ಇದಕ್ಕೆ ನಾನು ಕಟ್ಟಿಂಗ್ ಮಾಡೋದು ಸಹ ಹಾಕ್ತೇನೆ ಇದನ್ನು ಹೇಗೆ ಅಂತ. ಅದನ್ನೆಲ್ಲ ಸ್ಟ್ರೈಟ್ ಕಟ್ಟಿಂಗ್ ಮಾಡ್ಕೊಂಡು ಒಂದು 36 ಲೆಂತು, ಒಂದು 6 ಇಂಚ್ ಬಿಟ್ಟು ಇದ್ದಿದ್ದು ಬಟ್ಟೆಯನ್ನು ಕಟ್ ಸ್ಟ್ರೈಟ್ ಕಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ನಿಮಗೆ ತುಂಬ ಒಂದು ಈಸಿ ಕೆಲಸ ಇದು. ಆಮೇಲೆ ಸ್ಟ್ರೈಟ್ ಸ್ಟಿಚ್ ಹಾಕಲಿಕ್ಕೆ 2 ಫೋಲ್ಡ್ ಮಾಡೋದು, ಸ್ಟಿಚ್ ಹಾಕೋದು, ಅದರ ಉಲ್ಟಾ ತೆಗೆಯೋದು, ಅದರೊಳಗೆ ಇಲಾಸ್ಟಿಕ್ ಹಾಕೋದು, ಇಲಾಸ್ಟಿಕ್ಕನ್ನು ಸ್ಟಿಚ್ ಮಾಡೋದು, ಆಮೇಲೆ ಇದನ್ನು ಕವರ್ ಮಾಡಿಬಿಟ್ರೆ ಆಯಿತು. ಒಂದು ದಿವಸಕ್ಕೆ ಏನಿಲ್ಲ ಒಂದು 200 ಪೀಸ್ ನೀವು ರೆಡಿ ಮಾಡ್ಬೋದು. ಆರಾಮದಲ್ಲಿ 200 ಪೀಸ್ ರೆಡಿ ಮಾಡಿದರೆ ಒಂದೊಂದು ಕಡೆ ಒಂದು 10 ಪೀಸ್ ಕೊಟ್ಕೊಂಡ್ರು ನಿಮ್ಗೆ ಈಸಿ. ಒಂದು ಸ್ವಲ್ಪ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು. ಫಸ್ಟಿಗೆ ಎಲ್ಲ ಕಡೆ ನೀವು ಸೇಲ್ ಒಂದು 5-6 ಶಾಪಿಗೆ ಹೇಳಿಬಿಟ್ಟು ಬಂದರೆ ಸ್ವಲ್ಪ ಸೇಲ್ ಆದ ನಂತರ ನಮಗೆ ಕಾಲ್ ಮಾಡಿ ನಾವು ತಂದು ಕೊಡ್ತೇವೆ ಅಂತ ಹೇಳಿಬಿಟ್ಟು ಬಂದರೆ ಆರಾಮದಲ್ಲಿ ನೀವು ಮನೇಲೇ ಕುತ್ಕೊಂಡು ಸ್ಟಾಕ್ ಮಾಡ್ಕೊತ ಸೇಲ್ ಮಾಡ್ಕೊತಾ ಇರ್ಬೋದು. ಇದು ನಿಮಗೆ ಕಾಸು ಮಾಡ್ದಂಗೂ ಆಗುತ್ತೆ, ದುಡ್ಡು ಮಾಡ್ದಂಗೆ ಆಗುತ್ತೆ. ನಿಮಗೆ ಒಂದು ಕೆಲಸ ಕೂಡ ಆಗುತ್ತೆ, ಒಂದು ವೃತ್ತಿ ಕೂಡ ಆಗುತ್ತೆ, ನಿಮ್ಮದೊಂದು ಜಾಬ್ ಕೂಡ ಆಗುತ್ತೆ. ನಿಮಗೆ ಕುತ್ಕೊಂಡು ಟೈಮ್ ವೇಸ್ಟ್ ಟೈಮಲ್ಲಿ ಕೂಡ ಮಾಡ್ಬೋದು ನೀವು ಇದನ್ನು. ಹೀಗೆ ಫ್ರೆಂಡ್ಸ್, ಇದನ್ನು ನಾನು ಈ ಥರದ್ದನ್ನೆಲ್ಲ ಹಾಕ್ತೇನೆ. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋವನ್ನು ಫುಲ್ ನೋಡಿ. ಯಾಕಂದರೆ ನೀವು ಅರ್ಧಂಬರ್ಧ ನೋಡಿಕೊಂಡು ಆಯಿತು ನಂಗೆ ಗೊತ್ತಿದೆ ಅಂತ ಅಂದ್ಕೊಂಡ್ಬಿಟ್ಬಿಡಿ. ಯಾಕಂದರೆ ಫುಲ್ ನೋಡಿದಾಗಲೇ ಅದು ಯಾವ ಥರ ಮಾಡೋದು, ಹೇಗೆ ನೀಟಾಗಿ ಮಾಡೋದು ಅಂತ ಗೊತ್ತಾಗಬೇಕು.
ಹಾಗೆಯೇ ಇದನ್ನು ಸರಿಯಾಗಿ ನೋಡಿಕೊಂಡು ಸ್ಟಿಚ್ ಮಾಡಿ. ಯಾಕಂದರೆ ಒಂದು ಸಲ ನೀಟಾಗಿ ರೆಡಿ ಆಯಿತು ಅಂತಾದರೆ ನಿಮಗೆ ಸೇಲ್ ಚೆನ್ನಾಗಾಗುತ್ತೆ. ನಿಮ್ಮದು ಪ್ರಾಡಕ್ಟ್ ಯಾವ ಥರ ಇದೆ ಅಂತ ನೋಡ್ತಾರೆ. ಸೇಲ್ಸ್ ಹೊರಗಡೆ ನೀವು ಆನ್ಲೈನ್ ಸೇಲ್ ಮಾಡೋರೆಲ್ಲ ತುಂಬ ನೀಟಾಗಿ ಮಾಡಬೇಕಾಗುತ್ತೆ. ಇದು ಆಫ್ಲೈನ್ ಆದರೆ ಓಕೆ ಹೆಂಗೂ ನಡೆಯುತ್ತೆ. ಆನ್ಲೈನ್ ಸೇಲ್ ಮಾಡುವಾಗ ನೀವು ಸ್ವಲ್ಪ ನೀಟಾಗಿ ಚೆನ್ನಾಗಿ ಸ್ಟಿಚ್ ಮಾಡಬೇಕಾಗಿರುತ್ತೆ ನಿಮಗೆ. ಹಾಗಾಗಿ ನೀವು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆಮೇಲೆ ಏನಂದರೆ ಸ್ವಲ್ಪ ಈ ವಿಡಿಯೋನ ಫುಲ್ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತದೆ ಯಾವ ಥರ ಅಂತ. ಒಂದೆರಡು ನೀವು ಮನೆಯಲ್ಲೇ ಸ್ಟಿಚ್ ಮಾಡಿಕೊಂಡು ಸರಿಯಾಗಿದೆಯಾ ನೋಡಿಕೊಂಡು ಆಮೇಲೆ ಒಳ್ಳೊಳ್ಳೆ ಬಟ್ಟೆಯನ್ನು ಕಟ್ ಮಾಡಿ. ಫಸ್ಟಿಗೆ ಸ್ವಲ್ಪ ಬೇಡದಿರೋ ಬಟ್ಟೆ ಸ್ಟಿಚ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ಇದು ಶೈನಿಂಗ್ ಇರೋ ಬಟ್ಟೆ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಡಾರ್ಕ್ ಕಲರು ಶೈನಿಂಗ್ ಇರೋ ಬಟ್ಟೆ ತಗೊಳ್ಳಿ. ಮನೆಯಲ್ಲಿ ಸ್ವಲ್ಪ ಇರೋ ಬಟ್ಟೆಯಲ್ಲಿ ಸ್ಟಿಚ್ ಮಾಡಿ ರೂಢಿ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಇದನ್ನೆಲ್ಲ ಒಳ್ಳೆಯದು ಕ್ವಾಲಿಟಿ ಬಟ್ಟೆ, ಒಳ್ಳೆಯದು ಶೈನಿಂಗ್ ಬಟ್ಟೆ, ಸ್ಯಾಟಿನ್ ಬಟ್ಟೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಆ ಥರದ್ದೆಲ್ಲ ತೊಗೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಹಾಗೆ ಮತ್ತು ನನಗೆ ಇದನ್ನು ಕೂಡ ನೀವು ಕಮೆಂಟ್ ಮಾಡಿ, ಯಾವ ಥರ ಇನ್ಯಾವ ಥರದ್ದೆಲ್ಲ ಬೇಕಾಗುತ್ತೆ ಅಂತ ಕಮೆಂಟ್ ಮಾಡಿ. ನಾನು ಅದನ್ನು ನಿಮಗೆ ಸಜೆಸ್ಟ್ ಮಾಡ್ತೇನೆ ಯಾವ ಥರ ಮಾಡಬೇಕು ಹೊಲಿಬೇಕು ಅಂತ. ನಾನು ಕೂಡ ನೀವು ಹೇಳಿದ್ರೆ ನಾನು ನಿಮಗೆ ಅದೇ ಥರ ವೀಡಿಯೋವನ್ನು ಹಾಕ್ತೇನೆ. ಕಮೆಂಟ್ ಮಾಡಿ, ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ನನಗೆ ಎಲ್ಲವನ್ನು ತಿಳಿಸಿ. ಆಮೇಲೆ ಇದನ್ನು ಫುಲ್ ವೀಡಿಯೋ ನೋಡಿ. ಹಾಗೆ ಈ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.